ಕೃಷಿ ಫೆನ್ಸಿಗೆ ಸ್ವಾಗತ. ಇವತ್ತು ಅಡಿಕೆ ತೋಟದಲ್ಲಿ ಎಲೆಗಳನ್ನು ಎಲ್ಲ ತೆಗೆದು ಹೊರಗಡೆ ಹಾಕ್ತಾ ಇದ್ದಾರೆ. ಯಾಕೆ? ಅಡಿಕೆ ಎಲೆಗಳಲ್ಲಿ ತುಂಬಾ ಪೊಟಾಷ್ ಇರೋದ್ರಿಂದ ದಯವಿಟ್ಟು ಯಾರು ಎಲೆಗಳನ್ನು ತೋಟದಿಂದ ಹೊರಗಡೆ ಹಾಕಬೇಡಿ. ಸಾಲು ಮಧ್ಯದಲ್ಲಿ ಹಾಕಿ ಕೊಳೆಸಿ ಅದು ಯಾವ ಥರ ಮಾಡಿದ್ರೆ ತುಂಬ ಅನುಕೂಲ ಅಂತದ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಅಡಿಕೆ ಎಲೆ ನವಂಬರಿಂದ ಶುರು ಆಗುತ್ತೆ ಮತ್ತು ಮೇ ತನಕನೂ ಬೀಳ್ತಾ ಇರುತ್ತೆ. ಎಲೆಗಳನ್ನು ನೀವು ಅಡಿಕೆ ಕಟ್ಟಾದಮೇಲೆ ಅಡಿಕೆ ಕುಯ್ದಾದ್ಮೇಲೆ ಎಲೆಗಳು ಬೀಳೋದು. ಹಾಗಾಗಿ ಬಿದ್ದ ಎಲೆಗಳನ್ನೆಲ್ಲ 2 ಸಾಲು ಮಧ್ಯದಲ್ಲಿ ಸಾಲಾಗಿ ಹಾಕೊಂಡು ಹೋಗಿ, ಅನಂತರ ಅದನ್ನು ಬಿಡಿ. ನೀವು ಬಿಟ್ಟ ನಂತರ ಒಂದು ಏಪ್ರಿಲ್ ಮೇ ಕೊನೆಯಲ್ಲಿ ಈಗ ಟೆಕ್ನಿಕಲ್ ಆಗಿ ಟ್ಯಾಕ್ಟ್ರಿನಿಂದ ಮಲ್ಚರ್ ಅಂತ ಒಂದು ಸಾಧನ ಬಂದಿದೆ. ಅದರಿಂದ ನೀವು ಈ ಎಲೆನ ಪೌಡ್ರು ಮಾಡ್ಬೋದು. ಪೌಡ್ರು ಮಾಡಿದ್ರೆ ಅಲ್ಲೇ ಗೊಬ್ಬರ ಆಗುತ್ತೆ. ಆ ಗೊಬ್ಬರದಿಂದನೇ ನೀವು ನೀರು ಹಾಯಿಸಿದ್ರೆ ತುಂಬ ನಿಮ್ಮ ಭೂಮಿನೂ ಮೃದು ಆಗುತ್ತೆ, ಭೂಮಿ ಗಟ್ಟಿನೂ ಆಗಲ್ಲ, ಎರೆಹುಳ ತುಂಬಾ ಆಗುತ್ತೆ. ನೀವು ಹೊರಗಡೆಯಿಂದ ತರೋ ಗೊಬ್ಬರ ಎಲ್ಲ ಇಲ್ಲೇ ಗೊಬ್ಬರ ಮಾಡ್ಬೋದು. ಹೇಗೆ ಅನ್ನೋದು ನೀವು ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಮೊದಲನಾಗಿ ಏಪ್ರಿಲಿಂದ ಮೇವರೆಗೂ ಎಷ್ಟು ಎಲೆ ಬೀಳುತ್ತೆ ಅದನ್ನೆಲ್ಲ ಸಾಲಲ್ಲಿ ಹಾಕಿ, ಎಷ್ಟು ಎತ್ತರ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಅದು ನೀರು ಬಿಡ್ತಾ ಇದ್ದರೆ ಕೊಳೆಯುತ್ತೆ. ನೀವು ಅದು ಕೊಳೆಯಲ್ಲ ಅಂತ ಹೊರಗಡೆ ಹಾಕಿ ಕ್ಲೀನ್ ಮಾಡೋದಲ್ಲ. 50% ಅದರಿಂದನೇ ನಾವು ಗೊಬ್ಬರ ಮಾಡ್ಕೋಬೋದು. ಪೊಟಾಸನ್ನು ಅದರಿಂದನೇ ತುಂಬಾ ಸಿಕ್ಕುತ್ತೆ. ಕೃತವಾಗಿ ನಮ್ಮ ತೋಟದಲ್ಲಿ ಸಿಗೋ ಗೊಬ್ಬರವನ್ನು ಹೊರಗಡೆ ಹಾಕಿ ಹೊರಗಡೆಯಿಂದ ಗೊಬ್ಬರ ತರೋದು ಯಾವ ನ್ಯಾಯ? ನೋಡಿ, ನೀವೇ ನೋಡಿ. ಈ ರೀತಿ ಟ್ಯಾಕ್ಟ್ರಿನಿಂದ ಮಲ್ಚರ್ ಅಂತ ಒಂದು ವಸ್ತು ಬಂದಿದೆ. ಅದರಿಂದ ಮಾಡಿದ್ರೆ ಎಲೆಗಳನ್ನೆಲ್ಲ ಪೌಡ್ರ್ ಥರ ಮಾಡುತ್ತೆ. ಅದು ಪೌಡ್ರ್ ಆದಮೇಲೆ ನೀವು 1ರಿಂದ 2 ಸತಿ ನೀರು ಹಾಯಿಸಿದ್ರೆ ಎಲ್ಲ ಕೊಳೆತು ಭೂಮಿಗೆ ಸೇರುತ್ತೆ. ಭೂಮಿನೂ ಸಹ 40 ದಿವಸದಿಂದ 50 ದಿವಸ ತನಕ ನೀರು ಹಾಯಿಸೋ ಅವಶ್ಯಕತೆ ಬರೋಲ್ಲ. ಅಷ್ಟು ಭೂಮಿನ ಮೃದುವಾಗಿ ಹಿಡ್ಕೊಳ್ಳುತ್ತೆ. ಈ ರೀತಿ ಮಾಡಿ ನಿಮಗೂ ಗೊತ್ತಾಗುತ್ತೆ. ಈ ಥರ ವರ್ಷ ಒಂದು 4-5 ವರ್ಷ ಮಾಡಿದ್ರೆ ನಿಮ್ಮ ಭೂಮಿ ಗಟ್ಟಿ ಆಗಲ್ಲ, ಫಲವತ್ತಾಗುತ್ತೆ, ಭೂಮಿ ಮೃದು ಆಗುತ್ತೆ. ಮೃದು ಆದಂಗೆಲ್ಲ ಎರೆಹುಳಗಳು ತಾನಾಗೇ ಬಂದು ಸೇರ್ತವೆ. ಅದ್ರ ಮೇಲೆ ಬೇಕಾದರೆ ನೀವು ವೇಸ್ಟ್ ಡಿಕಂಪೋಸ್ಟರ ಹಾಕ್ಕೊಳ್ಳಿ, ಮತ್ತು ಇಲ್ಲಾಂದರೆ ಸರಿನಾರ ಹಾಕ್ಕೊಳ್ಳಿ, ಇಲ್ಲ ಏನು ಹಾಕಿದ್ರೂ ಪರವಾಗಿಲ್ಲ. ಈ ಥರ ಮಾಡಿದ್ರೆ ನಿಮ್ಮ ತೋಟಕ್ಕೆ ಖರ್ಚು ಸಹ ಕಮ್ಮಿ ಆಗುತ್ತೆ, ಹೊರಗಡೆ ಹಾಕೋದೆಲ್ಲ ಕಮ್ಮಿ ಆಗುತ್ತೆ, ಮತ್ತು ಕಳೆನೂ ಕಮ್ಮಿ ಆಗುತ್ತೆ. ನೀವು ಮಧ್ಯದಲ್ಲಿ ಕಳೆ ಬರೋದೇ ಇಲ್ಲ. ಸೈಡಲ್ಲಿ ಕಳೆನ ಕಟ್ಟರ್ ಮಿಷಿನಿಂದ ಹೊಡ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಅನುಕೂಲ ಆಗುತ್ತೆ. ಈ ಥರ ಮಾಡಿದ್ರೆ ನಿಮಗೆ ಇಳುವರಿನೂ ತುಂಬಾ ಜಾಸ್ತಿ ಸಿಗುತ್ತೆ. ನೋಡಿ, ಈಗ ನೋಡ್ತಾ ಇದ್ರಲ್ಲ ಟ್ಯಾಕ್ಟರು, ಇದು ಕಲ್ಟಿವೇಟರ್ ಅಲ್ಲ, ಮತ್ತು ರೋಟ್ರಿನೂ ಅಲ್ಲ. ರೋಟ್ರಿ ಟೈಪ್ ಇರೋದು ಇದು ಮಲ್ಚರ್ ಅಂತ. ಇದು ಕೆಳಗಡೆ 7-8 ಬ್ಲೇಡ್ಗಳಿರ್ತವೆ. ಬ್ಲೇಡಿಂದನೇ ಇದನ್ನೆಲ್ಲ ಕಟ್ ಮಾಡೋದು. ಇದು 1 ಎಕರೆಗೆ 1 ಗಂಟೆ ಸಾಕು. 1 ಎಕರೆನ ಕಸನ ಕ್ಲೀನಾಗಿ ಪೌಡ್ರು ಮಾಡುತ್ತೆ. ಜಾಸ್ತಿ ಖರ್ಚಿರಲ್ಲ, ಲೇಬರ್ ಖರ್ಚು ಬರಲ್ಲ. ನಿಮಗೆ ಯಾವುದು ಕಟ್ಟರ್ ಮಿಷಿನ್ಗೆ ಹೋಗಿ ಕಟ್ಟಿಂಗ್ ಮಾಡೋ ಅವಶ್ಯಕತೆಯೂ ಬರೋಲ್ಲ. ಒಂದು ಕಡೆ ಲಾಟ್ ಹಾಕ್ಕೊಂಡು ಕಟ್ ಮಾಡಿ ಎರ್ಚೋ ಅವಶ್ಯಕತೆ ಏನಿಲ್ಲ. ಎಲೆಗಳನ್ನು ತೋಟದ 2 ಸಾಲುಗಳ ಮಧ್ಯೆ ಹಾಕಿ ಮೇ ಎಂಡು ಇಲ್ಲ ಜೂನ್ ಫಸ್ಟ್ ವೀಕಲ್ಲಿ 1 ಸತಿ ಹೊಡೆದ್ರೆ ಸಾಕು. ತುಂಬ ಜಾಸ್ತಿ ಬಿದ್ದೈತಿ ಅಂದರೆ 2 ಸತಿ ಹೊಡ್ಕೊಳ್ಳಿ. 1 ಗಂಟೆ ಸಾಕು. ಇದು 1 ಎಕರೆನ ಕ್ಲೀನಾಗಿ ಮಾಡುತ್ತೆ. 1,000 ರೂಪಾಯಿ ಒಳಗೆ ನಿಮಗೆಲ್ಲ ಒಂದು ವರ್ಷದ 1 ಎಕರೆದ ಎಲೆಗಳನ್ನೆಲ್ಲ ಪೌಡ್ರ್ ಮಾಡಿ ನಿಮ್ಮ ಭೂಮಿಗೆ ಮಾಡುತ್ತೆ. ಈ ಥರ ವರ್ಷ ಮಾಡಿದ್ರೆ 4-5 ವರ್ಷದೊಳಗೆ ನಿಮ್ಮ ಭೂಮಿನೇ ಗೊಬ್ಬರ ಥರ ಆಗುತ್ತೆ, ಲಘು ಭೂಮಿ ಆಗುತ್ತೆ. 50ರಿಂದ 60 ದಿವಸ ನೀರು ಬಿಡದಿದ್ರು ಅದ ಇರುತ್ತೆ. ಮತ್ತು ಬರಗಾಲ ಬಂದರೂ ನಿಮ್ಮ ಗಿಡಗಳಿಗೂ ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರ್ತವೆ. ಯಾಕೆಂದರೆ ಭೂಮಿಯಲ್ಲಿ ಸಾವಿರಾರು ಅಲ್ಲ ಕೋಟ್ಯಾಂತರ ಎರೆಹುಳಗಳು ಉತ್ಪತ್ತಿ ಆಗ್ತವೆ. 3-4 ವರ್ಷ ಬಿಟ್ಟರೆ
ನೀವು ಎರೆಹುಳ ತರೋದೇ ಬೇಡ, ನಿಮ್ಮ ಭೂಮಿಯಲ್ಲೇ ಎರೆಹುಳಗಳು ಉತ್ಪತ್ತಿ ಆಗ್ತವೆ. ಈ ಥರ ನಾನು ಮಾಡ್ತಾ ಇರೋದ್ರಿಂದ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇದು ಖರ್ಚಿಲ್ಲದೆ ನೀವು ಮಾಡಿಕೊಳ್ಬೋದಾದ ಒಂದು ವಸ್ತು. ಹಾಗಾಗಿ ದಯವಿಟ್ಟು ಯಾರು ಎಲೆಗಳನ್ನು ಎಸಿಬೇಡಿ. ದಯವಿಟ್ಟು ಎಲೆ ಹಾಕಿ ಜೂನ್ ತಿಂಗಳಲ್ಲಿ ಒಂದು ಸತಿ ಒರೆಸಿ ಸಾಕು. ನಿಮ್ಮ ತೋಟ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಸಾಲಲ್ಲಿ ಹಾಕಿದಾಗ ಯಾವುದಾದ್ರು ಡಿಕಂಪೋಸ್ಟರ್ ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂದರೆ ಕೋಳಿ ಗೊಬ್ಬರನಾರ ಎರ್ಚ್ಕೋಬೋದು. ಯಾವ್ದಾರ ಗೊಬ್ಬರನೂ ಅದ್ರ ಮೇಲ್ಗಡೆ ಎರ್ಚಿ ನೀವು ಅದ್ರ ಮೇಲೆ ಒರೆಸಿ. ಆದರೆ ಒಂದು ಕಾರಣ, ಈ ಟ್ಯಾಕ್ಟ್ರ್ ಹೊಡಿಬೇಕಾದ್ರೆ ತುಂಬ ಒಣಗಿರಬೇಕು, ಹಸಿ ಇದ್ದರೆ ಕಟ್ಟಾಗಲ್ಲ. ಹಾಗಾಗಿ ಚೆನ್ನಾಗಿ ಬಿಸಿಲು ಬಂದಾಗ ಇದನ್ನು ರೋಟ್ರಿಲಿ ಒರೆಸ್ಬೇಕು. ತುಂಬ ಒಣಗಿದ್ದಾಗ ಪೌಡ್ರ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ದಯವಿಟ್ಟು ಮಳೆ ಬೀಳೋಕ್ಕಿಂತ ಮುಂಚೆ ಒರೆಸಿ. ನಿಮ್ಮ ತೋಟ ತುಂಬ ಚೆನ್ನಾಗಿ ಬರುತ್ತೆ, ಕಳೆನೂ ಅವಾಯ್ಡ್ ಆಗುತ್ತೆ. ನೀವು ಸೈಡಲ್ಲಿ ಕಳೆ ಮಾತ್ರ ಕಿತ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ವೀಡಿಂಗ್ ಮಿಷಿನಲ್ಲಿ ಹೊಡ್ಕೊಂಡ್ರೂ ಸಾಕಾಗುತ್ತೆ, ಏನೂ ತೊಂದರೆ ಆಗಲ್ಲ. ನಿಮ್ಮ ತೋಟ ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ಈ ಸಾಧನದಿಂದ ಭೂಮಿ 1 ಇಂಚು ಕೀಳೋದಿಲ್ಲ. ಇದು ಏನಿದ್ರು ಕಸ ಮಾತ್ರ ಪೌಡ್ರ್ ಮಾಡುತ್ತೆ, ಮಾತ್ರ ಭೂಮಿನ ಕೀಳೋದಿಲ್ಲ. ಆದ್ದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಬೇರುಗಳಿಗೆ ಏನೂ ತೊಂದರೆ ಆಗಲ್ಲ. ಈ ಥರ ಹೊಡೆಯೋದ್ರಿಂದ ಬೇರಿಗೂ ಯಾವುದಕ್ಕೂ ಟಚ್ ಆಗಲ್ಲ ಇದು. ಹಾಗಾಗಿ ನಿಮ್ಮ ತೋಟ ಉಳುಮೆ ಮಾಡೋದಿದ್ರು ಈ ಥರ ಮಾಡಿದ್ರು ನಡೆಯುತ್ತೆ. ಅಷ್ಟೇ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಆದರೂ ಒಂದು ಸತಿ ಒರೆಸಬೇಕಾದ್ರೆ ನಿಮ್ಗೆ ಒಂದೇ ಸತಿಗೆ ಅದನ್ನು ಫಲವತ್ತು ಬರುತ್ತೆ ಅಂತ ಅಲ್ಲ, ವರ್ಷ ಒರೆಸಿ. ನೀವು 15 ದಿವಸಕ್ಕೆ ಒಂದೊಂದು ಸತಿ ಹಾಳೆಗಳನ್ನು ಎತ್ತಿ ಜೋಡಿಸ್ದಂಗೆ 2 ಸಾಲುಗಳ ಮಧ್ಯಗಳೇ ರಾಶಿ ಹಾಕ್ಕೊಳ್ಳಿ. ಆವಾಗ ಚೆನ್ನಾಗೆ ಒರೆಸ್ಬೋದು. ಈ ವರ್ಷ ಒಂದು ಸಾಲಿಗೆ ಹಾಕಿ, ನೆಕ್ಸ್ಟ್ ನಿಮ್ಗೆ ಎಲೆ ಕಮ್ಮಿ ಬಿತ್ತಾ ಇದ್ದರೆ ಒಂದೊಂದು ಸಾಲಿಗೆ ಜಾಸ್ತಿ ಹಾಕಿ. ಎಷ್ಟು ಜಾಸ್ತಿ ಹಾಕೊತೀರೋ ಅಷ್ಟು ಒಳ್ಳೆಯದು. ಹಾಗಾಗಿ ಏನು ತೊಂದರೆ ಇಲ್ಲ. ಎಷ್ಟೇ ಆದರೂ ಅದು ಪೌಡ್ರ್ ಮಾಡುತ್ತೆ. 2 ಅಡಿ ಹೈಟ್ ಇದ್ರೂ ಇದು ಪೌಡ್ರ್ ಮಾಡೋ ಕೆಪಾಸಿಟಿ ಈ ಟ್ಯಾಕ್ಟ್ರಿಗಿದೆ. ಒಂದು 4ರಿಂದ 5 ಸತಿ ಹೊಡೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನೋಡಿ ಯಾವ ತೀರಿ ಸಣ್ಣಗಾಗಿದೆ ನೋಡಿ, ಪೌಡ್ರ್ ನೋಡಿ ಹೆಂಗಾಗಿದೆ. ಈ ಥರ ನಾರಂಶ ಬಂದರೆ 2 ಸತಿ ನೀರು ಬಿಟ್ರೆ ಸಾಕು, ಇದೆಲ್ಲ ಭೂಮಿಗೆ ಅಂಟ್ಕೊಂಡು ಎಲ್ಲ ಬೇಗನೆ ಕರಗುತ್ತೆ. ನೀವು ಕಾಯಿ ಕುಯ್ಯೋ ಆಗಸ್ಟ್ ತಿಂಗಳು ಬರೋದ್ರೊಳಗೆ ನಿಮ್ಮದಲ್ಲಿ ಎಲ್ಲೂ ಏನೂ ಕಾಣೋದಿಲ್ಲ, ಹಂಗಿರುತ್ತೆ. ಗೊಬ್ಬರನೇ ಆಗ್ಬಿಟ್ಟಿರ್ತದೆ ಎಲ್ಲ ಪೂರ್ತಿ. ಮತ್ತು ನೀವು ಹೊಸ ಕಾಯಿ ಕೀಳೋಕ್ಕೂ ಇದರಿಂದ ಏನೂ ತೊಂದರೆನೂ ಆಗಲ್ಲ. ಹಾಗಾಗಿ ಮಾಡ್ಕೋಬೋದು, ತುಂಬ ಅನುಕೂಲವಾಗಿದೆ. ನೋಡಿ, ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಆದಷ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವಿಷಯ ಬರ್ತವೆ, ನಾವು ಮುಂದೆ ತಿಳಿಸ್ತಾ ಬರ್ತೀನಿ.